ಈ ದಿನದ ದೇವರ ವಾಕ್ಯ ಯಾಕೋಬ 4:7 ವಚನ. ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಪ್ರಿಯ ದೇವಜನರೇ, ಈ ದಿನದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ, ಮಗಳೇ ಮಗನೇ, ಭಯಪಡಬೇಡ. ಈ ದಿನದಲ್ಲಿ ನೀವು ಹಲವಾರು ರೀತಿಯ ಕಷ್ಟಗಳಿಂದ, ಸಮಸ್ಯೆಗಳಿಂದ, ಹೋರಾಟಗಳಿಂದ, ಕಷ್ಟಗಳು, ಬಿಕ್ಕಟ್ಟುಗಳು, ಉಪದ್ರವಗಳು, ಸಂಕಟಗಳು, ವೇದನೆಗಳು ನಿಮ್ಮ ಜೀವಿತವನ್ನು ನಾಶ ಮಾಡುತ್ತಾ ಇದೆಯೇ? ಯಾಕೆ ನನ್ನ ಜೀವನದಲ್ಲಿ ಇಷ್ಟು ಸಮಸ್ಯೆಗಳು? ಯಾಕೆ ನನ್ನ ಕೆಲಸದಲ್ಲಿ ಸಮಸ್ಯೆ? ನನ್ನ ವ್ಯಾಪಾರದಲ್ಲಿ ಸಮಸ್ಯೆ? ನನಗೆ ಯಾಕೆ ಮಾತ್ರ ಹೀಗೆ ನಡೆಯುತ್ತಾ ಇದೆ ಎಂದು ನೆನೆಸಿ ಇತರರ ಮೇಲೆ ನಿಮಗೆ ಕೋಪ ಬರುತ್ತಾ ಇದೆಯೇ? ಇತರರನ್ನು ನೋಡಿ ನೀವು ಹೊಟ್ಟೆ ಕಿಚ್ಚು ಪಡುತ್ತಾ ಇದ್ದೀರಾ? ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ನಾವು ಬೇರೆಯವರನ್ನು ನೋಡುತ್ತೇವೆ. ಕುಟುಂಬದಲ್ಲಿ ಸಮಸ್ಯೆ ಬಂದಾಗ ಗಂಡನು ಹೆಂಡತಿಯ ಮೇಲೆ ಹಾಕುತ್ತಾನೆ, ಹೆಂಡತಿಯು ಗಂಡನ ಮೇಲೆ ಹಾಕುತ್ತಾರೆ, ಅತ್ತೆ ಸೊಸೆ ಮೇಲೆ ಹಾಕುತ್ತಾರೆ, ಸೊಸೆ ಅತ್ತೆಯ ಮೇಲೆ ಹಾಕುತ್ತಾಳೆ. ಕೆಲಸದಲ್ಲಿ ಸಮಸ್ಯೆಗಳು ಬರುವಾಗ ಜೊತೆಗಾರರ ಕೆಲಸದವರ ಮೇಲೆ ಒಬ್ಬರಿಗೊಬ್ಬರು ಇವರಿಂದನೇ ನನಗೆ ಸಮಸ್ಯೆ ಬಂದಿರಬಹುದು ಎಂಬುದಾಗಿ ನೀವು ಯೋಚಿಸುತ್ತಾ ಇರಬಹುದು. ಆದರೆ ಎಲ್ಲ ಸಮಸ್ಯೆಗಳಿಗೆ ಕಾರಣ ಒಬ್ಬ ವ್ಯಕ್ತಿ ಇದ್ದಾನೆ, ಆತನು ಸೈತಾನನು ನಿಮಗೆ ವಿರುದ್ಧವಾಗಿ ಈ ಎಲ್ಲ ಸಮಸ್ಯೆಗಳನ್ನು ತಂದು ಹಾಕುವಾತನಾಗಿದ್ದಾನೆ. ಆದ್ದರಿಂದ ಈ ಬೆಳಗಿನ ಜಾವದಲ್ಲಿ ದೇವರು ನಿಮಗೆ ಹೇಳುತ್ತಿದ್ದಾರೆ, ಸೈತಾನನನ್ನು ಎದುರಿಸಿರಿ, ಆತನು ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ. ಯೇಸುವಿನ ನಾಮದಲ್ಲಿ ಈ ವಾಕ್ಯವನ್ನು ನೀವು ಗಟ್ಟಿಯಾಗಿ ಹಿಡಿದುಕೊಂಡು ಯಾಕೋಬ 4:7 ಪ್ರಕಾರ, ಸೈತಾನನೇ, ಈ ಸಮಯದಲ್ಲಿ ನೀನು ನನ್ನನ್ನು ಬಿಟ್ಟು ಹೋಗು, ನನಗೆ ಸಮಸ್ಯೆಯನ್ನು ತಂದು ಹಾಕುವಂಥ ಸೈತಾನನೇ, ಈ ಸಮಯದಲ್ಲಿ ನಾನು ಯೇಸುವಿನ ನಾಮದಲ್ಲಿ ನಾನು ನಿನ್ನನ್ನು ಗದರಿಸ್ತೇನೆ, ಬಿಟ್ಟು ಹೋಗು ಎಂಬುದಾಗಿ ನೀವು ಹೇಳಿ ಪ್ರಾರ್ಥಿಸಿ ನಂಬಿಕೆಯಿಂದ ಇರುವುದಾದರೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ನಿನಗೆ ಉತ್ತರ ಸಿಗುವಂಥದ್ದಾಗಿದೆ. ಆದ್ದರಿಂದ ಪ್ರಿಯರೇ, ದಿನದಲ್ಲಿ ನಿಮ್ಮ ಮನೆಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಸಮಸ್ಯೆಗಳು ಬರುವುದಾದರೆ ಅದು ಸೈತಾನನಿಂದ ಬರುತ್ತದೆ. ಇಷ್ಟಕ್ಕೆ ನೀವು ಭಯಪಟ್ಟು ಕೂತುಕೊಳ್ಳಬೇಡಿರಿ, ನನ್ನ ಜೀವನ ನಾಶವಾಯಿತು ಎಂಬುದಾಗಿ ಕೂತುಕೊಳ್ಳಬೇಡಿರಿ. ಈ ಸಮಯದಲ್ಲೇ ದೇವರ ಸನ್ನಿಧಾನಕ್ಕೆ ಹೋಗಿರಿ, ದೇವರಲ್ಲಿ ಪ್ರಾರ್ಥನೆ ಮಾಡಿರಿ, ದೇವರ ಬಲವನ್ನು ನೀವು ಹೊಂದಿಕೊಳ್ಳಿರಿ. ದೇವರು ನಿಮ್ಮನ್ನು ಕೈ ಹಿಡಿದು ನಡೆಸುವ ಆತನಾಗಿದ್ದಾನೆ. ಆತನು ಸೈತಾನನ ಪ್ರತಿಯೊಂದೊಂದು ತಂತ್ರೋಪಾಯಗಳನ್ನು, ಸೈತಾನನ ಪ್ರತಿಯೊಂದೊಂದು ಅಗ್ನಿಬಾಣಗಳನ್ನು ಆತನು ಮುರಿಯುವ ಆತನಾಗಿದ್ದಾನೆ. ಮತ್ತು ನೀವು ಸರ್ವಾಯುಧಗಳನ್ನು ಧರಿಸಿಕೊಂಡು ಸೈತಾನನ ಪ್ರತಿಯೊಂದೊಂದು ಕುತಂತ್ರಗಳನ್ನು ಮುರಿಯಿರಿ. ವಾಕ್ಯದ ಮೂಲಕವಾಗಿ ನೀವು ಸೈತಾನನನ್ನು ಹೆದರಿಸಿರಿ. ಆತನು ದೇವರ ವಾಕ್ಯಕ್ಕೆ ಭಯಪಡುವ ಆತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಅಷ್ಟು ಬಲ ಇದೆ, ದೇವರ ವಾಕ್ಯದಲ್ಲಿ ಜೀವವಿದೆ, ದೇವರ ವಾಕ್ಯವು ನಿಮ್ಮನ್ನು ನಡೆಸುವಂಥದ್ದಾಗಿದೆ. ಈ ಬೆಳಗಿನ ಜಾವದಲ್ಲಿ ಯಾರ್ಯಾರು ಈ ವಾಕ್ಯವನ್ನು ನಂಬುತ್ತೀರೋ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ತಂದೆ ಆಗಿರುವಂಥ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ದೇವರೇ, ಯಾಕೆ ನನಗೆ ಈ ಸಮಸ್ಯೆಗಳು, ನನ್ನ ಕುಟುಂಬದಲ್ಲಿ ಸಮಸ್ಯೆಗಳು, ನನ್ನ ಸೇವೆಯಲ್ಲಿ ಸಮಸ್ಯೆಗಳು, ನನ್ನ ಕೆಲಸದಲ್ಲಿ ಸಮಸ್ಯೆಗಳು, ನನ್ನ ವ್ಯಾಪಾರದಲ್ಲಿ ಸಮಸ್ಯೆಗಳು, ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳು ಮಾತು ಕೇಳುತ್ತಾ ಇಲ್ಲ ಎಂಬುದಾಗಿ ಯಾರ್ಯಾರು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ದೇವ, ಅಂತ ನಿನ್ನ ಮಕ್ಕಳನ್ನು ಮುಟ್ರಿ ಸ್ವಾಮಿ ಕರ್ತನೇ ರಾಜ. ಅಪ್ಪ, ಅವರಿಗೆ ಸೈತಾನನನ್ನು ಎದುರಿಸಲು ಬೇಕಾಗಿರುವಂಥ ಬಲ ಕೊಡು ಸ್ವಾಮಿ. ನಿನ್ನ ವಾಕ್ಯವು ಸ್ವಾಮಿ ಕರ್ತನೆ ಅವರು ಸರಿಯಾದ ಸಮಯದಲ್ಲಿ ಉಪಯೋಗಿಸಿ ಸೈತಾನನ ಕುತಂತ್ರಗಳನ್ನು ಗೆಲ್ಲೋ ಹಾಗೆ ಅಪ್ಪ ಕರ್ತನೆ, ಅವುಗಳನ್ನು ಜಯಿಸೋ ಹಾಗೆ ಅಪ್ಪ ಕರ್ತನೆ, ನೀನು ಬಲ ಕೊಡಪ್ಪ ತಂದೆ. ಎಸಪ್ಪ, ನೀನಪ್ಪ, ನಿನ್ನ ಮಕ್ಕಳು ಯಾವಾಗಲೂ ಅಪ್ಪ ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕು, ಆತ್ಮಿಕವಾಗಿ ಬೆಳೆಯಬೇಕು ಎಂಬುದಾಗಿ ನೀವು ಬಯಸುವ ದೇವರಾಗಿದ್ರಿ. ನಿನ್ನ ಮಕ್ಕಳು ಎಂದೆಂದಿಗೂ ಸಂತೋಷವಾಗಿರಬೇಕೆಂಬುದಾಗಿ ಬಯಸುವ ದೇವರಾಗಿದ್ದೆ ಅಲ್ಲಪ್ಪ ತಂದೆ. ಈ ನಿನ್ನ ಮಕ್ಕಳ ಕಣ್ಣೀರನ್ನು ಒರೆಸಿ ಅವರಿಗೆ ಬಲ ಕೊಟ್ಟು ನೀವು ನಡೆಸ್ರಿ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.